ಆಗ್ಲಿಲ್ವಾ? ಸರಿ, ಮುಖ ನೋಡಿ. ಎಲ್ಲಿ ನೋಡಿದಾಗ ಆಗ್ತದೆ. ಬಹಳಷ್ಟು ಜನರು ನೋಡಿದ್ರೆ ಹಾಗೆ. ಯಾರನ್ನು ನೋಡಿದ್ದೇವೆ, ಎಲ್ಲಿ ನೋಡಿದ್ದೇವೆ ಅಂತ ಯಾರಿಗೂ ಗೊತ್ತಾಗುದಿಲ್ಲ. ಹೆಸರು ಹೇಳಿದಾಗ ಗೊತ್ತಾಗಬಹುದಲ್ಲ. ನೋಡು, ನಾನು ಸುಂದರಮ್ಮ ಅಂತ. ಸುಂದರಮ್ಮನ ಅಂದ್ರೆ ನನ್ನನ್ನು ಮೊದಲು ಸುಂದರಿ ಸುಂದರಿ ಅಂತ ಕರೀತಾ ಇದ್ರು. ಈಗ ಸುಂದರಮ್ಮ ಸುಂದರಮ್ಮ ಅಂತ ಕರೀತಾ ಇದ್ರು. ಸ್ವಲ್ಪ ಸಮಯ ಹೋದ್ರೆ ಸುಂದರಜ್ಜಿ ಅಂತ ಕರೀತಾರೆ. ಮೇಲೆ ಹೋದ್ರೆ ಹೆಸರಿಲ್ಲ. ಬರೆಯುವಾಗ ಏನಾದ್ರೂ ದಿ ಅಂತ ಸೇರಿಸ್ಕೊಳ್ತಾರೆ. ಅಷ್ಟನ್ನು ಬಿಟ್ಟರೆ ಬೇರೆ ಏನಿಲ್ಲ ಸ್ವಾಮಿ. ಹೋಗ್ಲಿ ಬಿಡಿ. ಯಥಾರ್ಥ ಹೇಳಿ, ನನ್ನನ್ನು ನೋಡಿ ನೀವು ಏನ್ ತಿಳ್ಕೊಂಡ್ರಿ? ಯಾರು ಈಕೆ ಚೆಲುವೆ? ಯಾರ ಮನೆಗೆ ಹೋಗಿ 2 ದಿವಸ ಆಯ್ತು. ನೀವು ಅದಲ್ದಿದ್ರೆ ಹೋಗಿ ನನ್ನನ್ನು ನೋಡ್ಕೊಂಡು ಚೆಲುವೆ ಅಂತ ಹೇಳುದ ನೀವು? ಅಲ್ವಾ? ನಾನೇನು ಹೆಣ್ಣು ಅಂತ ಮಾಡಿದ್ರ? ಮತ್ತೆ ನಿಮ್ಮನೆ ಹೆಣ್ಣಲ್ಲ, ಇದು ಶ್ರೀವೇಷ. ಸ್ತ್ರೀವೇಷ? ಯಾರದ್ದು? ಮುರಳಿ. ಮುರಳಿ ಮುರಳಿ ಶ್ರೀವೇಷ ಮಾಡಿದ್ದೇನೆ ಸ್ವಾಮಿ. ಯಾಕೆ ಶ್ರೀವೇಷ ಮಾಡುವುದಕ್ಕೆ ಕಾರಣ ಬೇರೆ ಏನಲ್ಲ. ಕಾರ್ತಿಕನ ಮಗಳೊಬ್ಬಳು ಎಲ್ಲಿದ್ದಾಳೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಅವಳನ್ನು ಹುಡುಕಲು ಹೊಸುಗ ಈ ಶ್ರೀವೇಷ ಮಾಡ್ಕೊಂಡು ಹೊರಟದ್ದು. ನಿಜವಾಗಿ ಹೇಳ್ತೇನೆ, ಯಾವ ವೇಷ ಆದ್ರೂ ಬೇಕು, ಶ್ರೀವೇಷ ನಾಯಿ ಕೊಟ್ಟರು ಬೇಡ. ಹೌದಾ? ಯಾರ್ಯಾರದ್ದನ್ನೆಲ್ಲ ಹಾಕೊಂಡು ಬಂದಿದ್ದೇನೆ. ಎಲ್ಲೆಲ್ಲಿ ಹಿಡಿತದೆ ಅಂತ ನಂಗೆ ಅರ್ಥ ಆಗುದಿಲ್ಲ ಸ್ವಾಮಿ. ಆದ್ರೂ ಮಾಡದಿದ್ರೆ ಉಪಾಯ ಇಲ್ಲ. ಯಾಕೆ? ಕರ್ತವ್ಯ ಎನ್ನುವುದು ಪ್ರಾಮುಖ್ಯ. ಹೌದಪ್ಪ. ಕಾರ್ತಿಕನ ಮಗಳು ಎಲ್ಲಿದ್ದಾಳೆ ಎನ್ನುವುದು ಹುಡುಕುವುದೇ ನನ್ನ ಕರ್ತವ್ಯ. ಹಾಗಾಗಿ ಎಲ್ಲಾ ಕಡೆ ಹುಡುಕದೆ, ಎಲ್ಲೂ ಸಿಕ್ಲಿಲ್ಲ. ಅಲ್ಲಿ ಒಂದು ಡೇರೆ ಕಾಣ್ತಾ ಉಂಟಲ್ಲ, ಅಲ್ಲಿಗೆ ನಡೀತೇನೆ. ಕುಬೇರನು ಚಂಚಲಾಕ್ಷಿಯ ನೋಡಿ ಪಂಚಬಾಣನ ಬಾಧೆಗಳು ಚಂಚಲಾಕ್ಷಿಯ ನುಡಿಸಿದ ವಂಚನೆ ಇಲ್ಲದೆ ಪ್ಯಾರಿ 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 ನೀರನಿಲ್ಲೇ ಪ್ಯಾರಿ ಪ್ಯಾರಿ प्यारी 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 नीर निल्ले प्यारी नीर निल्ले नारी विचार हेळु नल्ले विचार हेळु नल्ले मोहब्बत की महारानी गले लगाओ 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 दिल की रानी गले लगाओ गले लगाओ गले लगाओ मेरी मोहब्बत की महारानी गले लगाओ दिल की रानी ಇದರ ರಾವ. ನೀನೇ ದೊಡ್ಡ ರಾವ್, ಇನ್ನೆಂತ ರಾವಯ್ಯ? ಇಲ್ಲಿ ಬಾ ಹೇಳಿತು. ನಿಮ್ಮ ಭಾಷೆಯಲ್ಲಿ ನನ್ನನ್ನ ಕರೆಯಿತು. ಏನು ಸಾಯಿಬ್ರಿ? ಅಯ್ಯೋ ಮೇ ಕ್ಯಾ ದೇಖ್ತಾ ಹೇ ಮೇ. ಯಾವಾಗ ಬರ್ತದೆ ಅಂತ ನಾನು ನೋಡ್ತಾ ಇದ್ದೇನೆ. ನಾನು ಏನು ನೋಡ್ತಾ ಉಂಟು? ನಿಮಗೆ ಗೊತ್ತು, ನನಗೇನು ಗೊತ್ತು? ಎತ್ತು ಪರಮಾಚಾರಿ ಹೋಗಯ್ಯ. ನಮ್ಗೆ ಪರಮಾಚಾರಿ ಆದ್ರೂ ಅಡ್ಡಿಲ್ಲ, ಸುಬ್ಬಯ್ಯಾಚಾರಿ ಆದ್ರೂ ಅಡ್ಡಿಲ್ಲ. ಕೈಸಾ ಹೇ ಏನು ಏನು ನೀನು? ನಾನಾ? ಹೇಗೆ ಉಂಟು ಹೇಗೆ ಉಂಟು? ನೀವೇ ಹೇಳಿ. ಬಹಳ ಚಂದ ಉಂಟು. ಹೌದಾ? ಹೌದು. ಇಷ್ಟೆಲ್ಲ ಹಾಕಿಕೊಂಡು ಬಂದದ್ದು ಸಾರ್ಥಕತೆ ಆಯ್ತು ನೋಡಿ. ಸಾಯಿಬ್ರಿಗಾದ್ರೂ ಒಂದು ಮನಸ್ಸಾಯ್ತಲ್ಲ. ಹೌದು. ಮೇರಾ ಪ್ಯಾರಿ. ನೀವು ಅದೇ ವ್ಯಾಪಾರವಾ? ಯಾವುದು? ಎಂತ ಪ್ಯಾರಿ ಅಂದ್ರಲ್ಲ ಅದಲ್ಲ. ಪ್ಯಾರಿ ಬೋಲೆತ್ತು ನಂದು ಪಿರುತಿದು. ಕರ್ತದ್ದು. ಹೌದು. ಹಾಪ್ ದೇಖ್ನೆಕು ಬಹುತ್ ಅಚ್ಚಾ ಹೈ. ಅರ್ಥ ಆಗ್ಲಿಲ್ಲ. ನೋಡ್ಲಿಕ್ಕೆ ನೀನು ಬಹಳ ಅಂದ ಉಂಟು, ಚಂದ ಉಂಟು. ಅದ್ರಲ್ಲೂ ಬಡ ಬಡ ಉಂಟಲ್ಲ ನೀನು. ದಪ್ಪ ಇದ್ದೇನಾ? ಈ ದಪ್ಪ ದಪ್ಪದ ಕಂಡ್ರೆ ನನಗೆ ಬಹುತ್ ಖುಷಿ ಹೋಗಯ್ಯ. ಸಪರ ಇದ್ದವರಿಗೆ ಹಾಗೆ, ದಪ್ಪದವರನ್ನು ನೋಡಿದಾಗ ಇಷ್ಟ. ದಪ್ಪದವ್ರ ಕತೆ ಶಕೆ ಬಿದ್ದ ಮೇಲೆ ಯಾರಿಗೂ ಬೇಡ. ಮೇರಾ ದಿಲ್ ಕಿ ರಾಣಿ. ನಾನು ನಿಮ್ಮ ಬೀದ್ ಕೈ ರಾಣಿ. ಹಾಗೆ ಅಲ್ಲ, ನಂದು ಹೃದಯದ ರಾಣಿ ಹೇಳಿತ್ತು. ನಾನು ಗಲೆ ಲಗಾವ್. ನಿಮ್ಮನ್ನ ನೋಡಿದಾಗ್ಲೇ ಅರ್ಥ ಆಯ್ತು ಇದು ಲಗಾವ್ ಇಲ್ದಿದ್ ಮನುಷ್ಯ ಅಂತ.
ಗಲೆ ಲಗಾವ್ ಬೋಲೆತ್ತು ನೀನು ನನ್ನನ್ನು ಹಿಡ್ಕೊಂಡು ಮೂವತ್ತು ಮಾಡು. ನಾನು ನಿಮ್ಮನ್ನು ಹಿಡ್ಕೊಂಡು ಮೊಬತ್ತು ಮಾಡುವಾಗ ನೀವು ಪ್ರಾಣ ಬಿಡ್ತೀರಿ. ನೀನು ದಪ್ಪ ದಪ್ಪ ಉಂಟಲ್ಲ, ನನಗೆ ನಿನ್ನ ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ, ನೀನೇ ಹಿಡ್ಕು. ಏನ್ ಮಾಡುವ ಹೇಳಿ? ಯಾವಾಗ ಹಿಡ್ಕೊಳ್ಬಹುದಾಗಿತ್ತು. ನಾದನಿರುವ ನನಗೆ ನಾದನಿರುವ ನನಗೆ ನಾದನಿರುವ ನನಗೆ ಈ ಪರಿಯಾತುರ ಬೇಡಲಗೆ ಈ ಪರಿಯಾತುರ ಬೇಡಲಗೆ ಪ್ರೀತನೆ ನಿನ್ನಯ ರೂಪಕ್ಕೆ ಸೋತೆ ಪ್ರೀತನೆ ನಿನ್ನಯ ರೂಪಕ್ಕೆ ಸೋತೆನು ರೂಪಕ್ಕೆ ಸೋತೆನು ಕಾತರಗೊಂಡಿಯ ನಾಟಕ ನೋಡಲು ಕಾತರಗೊಂಡಿಯ ನಾಟಕ ನೋಡಲು ಹೋ 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 ಪ್ರೀತನೆ ನಿನ್ನಯ ರೂಪಕ್ಕೆ ಸೋತೆನು ಕಾತರಗೊಂಡಿಯ ನಾಟಕ ನೋಡಲು ನಾತನಿರುವ ನನಗೆ ಖುಷಿ ಆಯ್ತು ನಿನಗೆ ಅಲ್ಲ? ನಿಮ್ಮನ್ನು ನೋಡಿದಾಗ ಸಂತೋಷ ಆಯ್ತು. ಏ, ಯಾಕೆ? ಯಾಕೆ? ನಿಮ್ಮದು ಎಂತಹ ರೂಪ, ಕೈಸಾ ಹೇ? ಇಂತಹ ರೂಪ ನಮ್ಮೂರಿನಲ್ಲಿ ಮನುಷ್ಯರಿಗೆ ಯಾರಿಗೂ ಇಲ್ಲ. ಅಚ್ಚಾ ಅಚ್ಚ ಅಂತಹ ರೂಪ ಮನುಷ್ಯರಿಗೆ ಇಲ್ಲ ಬೋಲೆತ್ತು, ಪ್ರಾಣಿಗಳಿಗುಂಟು ಎಂಬುದೇ ಅರ್ಥ. ಅಂದ್ರೆ ಆಡು ಗೊತ್ತುಂಟ ನಿಮಗೆ? ಓ ಆಡು, ಆಟ ಆಡುವುದು. ನಾನು ನೀನೊಂದು ಕಬಡ್ಡಿ ಆಡುವ, ಕಬಡ್ಡಿ. ನಿಮ್ಮ ಕಬಡ್ಡಿ ಆಟ ಹೆಚ್ಚಾಗಿ ನೀವು ಆಡೋದದ್ದು ಅದಲ್ಲ, ಆಡು ಮೇಕೆ ಪ್ರಾಣಿ. ಆ ಪ್ರಾಣಿಯನ್ನು ನೋಡಿದ ಹಾಗೆ ಆಯ್ತು ನಿಮ್ಮನ್ನು ನೋಡಿದಾಗ. ಆ ಪೈಸಾ ದೇಖಾ ನಹಿ ಮುझे कुछ कुछ हो गया. ನಿಮಗೆ ಕುಚ್ಚು ಕುಚ್ಚು ಹೋಗಿ ಆದ್ರೆ ನನಗೆ ಎಲ್ಲೆಲ್ಲಿ ಬಿಚ್ಚಿ ಬಿಚ್ಚಿ ಹೋಗ್ತಾರೆ ನನಗೆ ಗೊತ್ತಾಗುದಿಲ್ಲ. ಅಚ್ಚಾ ಆಗ್ಲಿ, ಕ್ಯಾ? ನೀವು ಹೇಳಿದಂತೆ ಒಮ್ಮೆ ನನ್ನ ತನು ಸುಖವನ್ನು ನಿಮಗೆ ಕೊಡಬೇಕು ಅಂತ ಮನಸ್ಸುಂಟು. ಕೊಡು. ಆದ್ರೆ ಏನ್ ಮಾಡುವ, ಕ್ಯಾ? ನಾನು ಒಮ್ಮೆ ತನು ಸುಖವನ್ನು ನಿಮಗೆ ಕೊಟ್ಟೆ ಅಂತ ಆದ್ರೆ ಏ, ಮತ್ತೆ ನಿಮ್ಮ ಜೀವಮಾನದಲ್ಲಿ ನೀವು ಹೆಣ್ಣು ಮಕ್ಕಳ ಮುಖ ನೋಡುವುದಿಲ್ಲ. ಅಂತ ಸುಖವನ್ನು ಕೊಡಬಹುದಾಗಿತ್ತು. ಅಚ್ಚಾ, ನನಗೆ ಗಂಡ ಇದ್ದಾರೆ, ಏನ್ ನನಗೆ ತೊಂದ್ರೆ ಇಲ್ಲ. ಈ ವಿಚಾರ ಅವರಿಗೆ ಗೊತ್ತಾಯ್ತು ಅಂತ ಆದ್ರೆ ನಿಮ್ಮನ್ನು ಹೊಂಡ ತೆಗೆದು ಹೋಗ್ದಾಕ್ತಾರೆ. ಅರೇ ಅಲ್ಲ, ಅರೇ ಅಲ್ಲ, ಎಲ್ಲ ಹೌದು, ಏ ಅಲ್ಲ, ಎಲ್ಲ ಹೌದು. ಏ ನಂದು ದೇವ್ರದ್ದು ಸುದ್ದಿ ಹೇಳಿತು. ಮಾತಾಡುವಾಗ ದೇವ್ರ ಸುದ್ದಿ ಹೇಳಬಾರ್ದು, ಸುಮ್ಮನೆ ಇರಿ. ಅಚ್ಚಾ, ಆದ್ರೆ ಈಗ ಮಾತ್ರ ತನಸುಖವನ್ನು ಕೊಡುವ ಹಾಗಿಲ್ಲ. ಮತ್ತೆ ಏನು ಅವರಿಗೆ ಮಾಡೋದು? ತಿಳಿಯುತ್ತದೆ. ಒಂದ್ ಕೆಲಸ ಮಾಡೋಣ, ನೀವು ಆ ಕಡೆಯಿಂದ ಬಂದ್ರಲ್ಲ, ನಾಟಕದ ಮುಂಡ್ಲಿಯಿಂದ ಮಂಡಳಿಯಲ್ಲಿ ನೀವಿದ್ದೀರಿ, ಏ ನಂದು ನಾಯ್ಕೊಂದು ನಟ ಅಲ್ಲಿ. ಹಾಗಾದ್ರೆ ನಾಯಕಿ ಪಾತ್ರವನ್ನು ನಾನು ಮಾಡ್ತೇನೆ. ಹೌದು. ಇಬ್ರು ಒಟ್ಟಿಗೆ ಇರುವಾಗ ಯಾವಾಗ ಬೇಕಾದ್ರೂ ಸುಖ ಕೊಡಬಹುದಲ್ಲ. ಅಚ್ಚಾ, ಆವೋ. ಅಚ್ಚರಿ ಅದೇ ಕಣ್ಣು ಅದೇ ಬಾಯಿ ಅದೇ ಎತ್ತರ ಅದೇ ಕಣ್ಣು ಅದೇ ಬಾಯಿ ಅದೇ ಎತ್ತರ ಅದೇ ಕಣ್ಣು ಅದೇ ಬಾಯಿ ಅದೇ ರೂಪು ಅದೇ ಕಣ್ಣು ಅದೇ ಬಾಯಿ ಅದೇ ಎತ್ತರ ಅದೇ ನಡಿಗೆ ಅದೇ ಬಾಯಿ ಅದೇ ಬಹುತೆರ ಅದೇ ಬಹುತೆರ ಅದೇ ಬಹುತೆರ ಅದೇ 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 ಅದೇ. ನಮಸ್ಕಾರ ಅಮ್ಮ. ನಮಸ್ಕಾರ. ಇದು ನಂಗೆ ದಾರಿಲಿ ಸಿಕ್ಕಿತ್ತು. ಅದೇನು ಕಡ್ಡಿಯೋ ಬರೆಯೋ ಕಡ್ಡಿಯ ದಾರಿಲಿ ಸಿಕ್ಕಿದ್ರು. ಇದು ಮೊದಲು ನಾಟಕದ ಮುಂಡ್ಲಿಲಿ ಇತ್ತಂತೆ, ನಮ್ದು ಮುಂಡ್ಲಿಗೆ ಸೇರ್ತದಂತೆ. ನೀವು ನಿಮ್ಮಲ್ಲಿ ಕೇಳೋದು ನಾನೇ ಹೊಡ್ಕೊಳ್ಬೇಕು. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ನನ್ನ ಹೆಸರು ಸುಂದರಮ್ಮ ಅಂತ. ಸುಂದರಮ್ಮ, ನೀವು? ನಾನು ಈ ನಾಟಕ ಮಂಡಳಿ ಯಜಮಾನಿ. ನಿಮ್ಮ ಮುಖ ನೋಡಿದಾಗಲೇ ಅರ್ಥ ಆಗ್ತದೆ, ಯಜಮಾನಿಕೆ ಒಂದು ಅಗತ್ತುಗಾರಿಕೆ ಉಂಟು. ತ್ರಿಪುರ ಸುಂದರಿ ಅಂತ. ಆಗ್ಲಮ್ಮ, ನನ್ನ ಪರಿಚಯ ಆತನ. ಹಾ, ನಿಮ್ ಪರಿಚಯ ಆಯ್ತು. ಹಾ, ನೀವು ಈ ದಾರಿಯಲ್ಲೆಲ್ಲ ಹೊಂಡ ಬಿದ್ದಿದೆಯಲ್ಲ, ಅದನ್ನೆಲ್ಲ ಮುಚ್ಲಿಕ್ಕೆ ಬಂದವರಲ್ವಾ? ಅದೇನು ಅಲ್ಲೆಲ್ಲ ಹೊಂಡ ಮುಚ್ಚಿದಿರಿ, ಕೆಲವು ಬದಿಯಲ್ಲಿ ಮುಚ್ಚಲೇ ಇಲ್ಲ. ಯಾಕೆ? ಜನ ಸಿಕ್ಕಲಿಲ್ವಾ, ಹಣ ಇಲ್ವಾ? ಆದಷ್ಟು ಬೇಗ ಮುಚ್ಚಿ ಹಾಕಿ. ನಿನ್ನೆ ಬರುವಾಗ ನಾ ಬಿದ್ದು ಸತ್ತೋಗ್ತಿದ್ದೆ ಗೊತ್ತಾ? ಸುಂದರಮ್ಮ, ಇವ್ರು ನನ್ನ ಯಜಮಾನ್ರು. ಗಂಡ ಬೀಳ್ತದೆ ಅವರಿಗೆ. ಇದು ಅಲ್ಲ, ಆ ಹೊಂಡಕ್ಕೆ ಹೋದ್ರೆ ಈ ಗಂಡ ಬೀಳುವುದೇ ಹಾಗೆಲ್ಲ. ನನ್ನ ಗಂಡ ಅವರು. ನಂಗೆ ಇವ್ರು ನಮ್ಮ ಯಜಮಾನ್ತಿಯರು. ಆಗ್ಲಿ, ಭಾರಿ ಸಂತೋಷ ಆಯ್ತು. ಅವ್ರ ವಿಚಾರ ಹೇಳೋದೇ ಬೇಡ. ನಾಟಕ ಮಂಡಳಿಯಲ್ಲಿ ಅವರು ನಾಯಕನ ಪಾತ್ರ ಮಾಡುವವರಂತೆ.
ನಿನ್ನಲ್ಲಿ ಹಾಗೆ ಹೇಳಿದ್ರ ಹೌದಮ್ಮ. ಸುಂದರಮ್ಮ ನಿನ್ನಲ್ಲಿ ಅಂತಲ್ಲ, ಯಾರೇ ಸಿಕ್ಕಿದ್ರು ಸಾಕು ಹಾಗೆ ಹೇಳ್ಕೊಂಡು ತಿರುಗ್ತಾ ಇರುದು. ಇರ್ಲಿ ಅಮ್ಮ, ಸಮಾಧಾನದಲ್ಲಾದ್ರೂ 4 ವರ್ಷ ಇರ್ಲಿ. ಈ ಇಲ್ಲಿಗೆ ಬರೋದಕ್ಕೆ ಬಲವಾದ ಕಾರಣ ಏನು? ನಾನು ಬೇರೆ ನಾಟಕ ಮಂಡಳಿಯಲ್ಲಿ ಇದ್ದವಳು. ಈ ನಿಮ್ಮ ನಾಟಕ ಮಂಡಳಿಯ ಹೆಸರು ಕೇಳಿದಾಗ ಆ ಮಂಡಳಿಯನ್ನು ಬಿಟ್ಟು ಈ ಮಂಡಳಿಗೆ ಸೇರ್ಬೇಕು ಅಂತ ಬಂದಿದ್ದೇನೆ ಅಮ್ಮ. ಹೌದಾ? ಆ ಮಂಡಳಿಯನ್ನು ಯಾಕೆ ಬಿಟ್ಟಿ ನೀನು? ಬಿಡುವುದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಯಜಮಾನರು ಹೇಳುವಷ್ಟೇನು ಒಳ್ಳೆಯವರಲ್ಲ. ಅಂದ್ರೆ ಸಂಬಳ ಕೊಡ್ಲಿಲ್ವಾ? ಹೇಳಿದ ಸಂಬಳಕ್ಕೆ ಏನು ಮೋಸ ಮಾಡುವವರಲ್ಲ. ಆದ್ರೆ 23 ವರ್ಷ ಇದ್ದವಳು ನಾನು. 1 ವರ್ಷವೂ ನನಗೆ ಏರಿಸಲಿಲ್ಲ ಸಂಬಳ. ಕೇಳ್ಬೇಕಿತ್ತು ಏರ್ಸಿ ಏರ್ಸಿ ಅಂತ. ನಾನು ಕೇಳುವ ಮೊದಲೇ ಕೆಲವು ಹುಡುಗರ ಮಕ್ಕಳೆಲ್ಲ ಏರಿಸಿ ಅಂದಾಗ ನಮ್ಮ ಎದುರಿಗೆ ಏರಿಸಲಿಲ್ಲ, ದೂರ ಕರ್ಕೊಂಡು ಹೋಗಿ ಏರಿಸಿದ್ರು ಅವರು. ಆ ಪರಿಸ್ಥಿತಿಯೇ ನಮಗ್ ಬರುವುದು ಬೇಡ ಅಂತ ನಾ ಬಿಟ್ಟು ಬಂದೆ. ಬೇರೆ ಕಡೆ ಹೋಗ್ತೇನೆ ಹೇಳ್ಬೇಕಿತ್ತು. ಹೋಗ್ತೇನೆ ಅಂತ ಹೇಳಿದವರು ಕೆಲವರು ಮಳೆಗಾಲದಲ್ಲಿ ಯಾವ ಬದಿಗೆ ಹೋದ್ರು ಅಂತ ಗೊತ್ತಾಗ್ಲಿಲ್ಲ. ಅಂತವ್ರು ಹೇಳಲಿಲ್ಲ ಇನ್ನು. ಹಾಗಾಗಿ ನಿಮ್ಮ ಮಂಡಳಿ ಸೇರ್ಬೇಕು ಅಂತ ನಾನು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೇನೆ. ನನಗೊಂದು ಅವಕಾಶ ಕೊಡ್ಬೇಕಮ್ಮ. ಇಂಥದ್ದು ಈ ಹಿಡಿಂಬೆದು ಪಾತ್ರಕ್ಕೆ ಇದು ಬಹುತ್ ಅಚ್ಚ ಹೋಗಯ್ಯ. ಯಾವ ಪ್ರಸಂಗದಲ್ಲಿ ಯಾವ ವೇಷ ಬೇಕಾದ್ರೂ ಮಾಡಿ ಏನು, ಆದ್ರೆ ನಮ್ಮ ಸಾಹೇಬ್ರಿಗೆ ಯಾವ ಪ್ರಸಂಗ ಆದ್ರೂ ಒಳ್ಳೆ ಮಂಗನ ವೇಷ ಕೊಡಿ. ಆಯ್ತು, ಅವ್ರು ನಾಳೆಯಿಂದ ಬಾಲಗಟ್ಟೆ ಹನುಮಂತನ ವೇಷ ಆಗ್ಲಮ್ಮ, ನನಗೊಂದು ಅವಕಾಶ. ಅವಕಾಶವಾ? ಆಯ್ತು, ಈ ನಾಟಕ ಮಂಡಳಿ ನಿನ್ನಂತೆ ನಾಯಕಿಯ ಪಾತ್ರ. ಭಾರಿ ಸಂತೋಷ ಆಯ್ತು. ನನಗೆ ಹೆಣ್ಣು ಮಕ್ಕಳನ್ನು ಒಪ್ಕೊಂಡ್ರೆ ಆಗುದಿಲ್ಲಮ್ಮ. ನಾವಿಬ್ರು ಹೆಣ್ಣಲ್ವೇ? ಹೌದು, ನಾನು ಏನು ಅಂತ ನಂಗೆ ಗೊತ್ತುಂಟು, ಆದ್ರಿಂದ ಒಪ್ಕೊಳ್ಬೇಡಿ. ಈ ಮಂಡಳಿಗೆ ಸೇರುವುದಕ್ಕೆ ನಾನು ಒಬ್ಬಳೇ ಬಂದದ್ದಲ್ಲ, ನನ್ನ ಸೋದರನೇ ಒಬ್ಬ. ಸುಂದರಮ್ಮ ಒಳ್ಳೆ ಮಿಂಚು ಹೊಡೆದಾಗಾಯ್ತು. ಆಗ್ಲಿ, ಶಿಡ್ಲೊಂದು ಬೀಳುದು ಬೇಡ. ಹುಡುಗ ಬಾಳ ಪಸಂದ ಅದಾನ. ಆ ಮಟ್ಟಿಗೆ ಮಾತೇ ಇಲ್ಲ. ಬೇಟ ನಂಗೆ ಆಗ್ಬಹುದು. ನೀವು ಸುಮ್ಮನೆ ನಿಮ್ಗೆ ಎಲ್ಲರೂ ಆಗ್ತದೆ, ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು. ಸಣ್ಣ ಮಕ್ಕಳು ಈ ಮಂಡಳಿಯಲ್ಲಿ ಇವನಿಗೂ ಒಂದು ಪಾತ್ರ ಕೊಡಬೇಕು. ಇವನಿಗೆ ಪಾತ್ರ ಕೊಡಬೇಕಾ? ಸುಂದರಮ್ಮ ಅದೆಷ್ಟೋ ದಿನಗಳಿಂದ ಸಾಹೇಬ್ರೆ, ಇವನಿಗೆ ಊರು ಜೋರ ಆಯ್ತು ನಮ್ಮನ್ನು ನೋಡಿ. ಮಾತಾಡಬೇಡ, ಸುಮ್ಮನೆ ಇರು. ಸುಂದರಮ್ಮ ಅದೆಷ್ಟೋ ದಿನಗಳಿಂದ ಇಂಥ ನಾಯಕನ ನಟನೆಗಾಗಿ ನಾವು ಕಾಯುತ್ತಾ ಇದ್ದವಳು. ಬಹಳ ಸಂತೋಷವಾಯಿತು. ಆಗ್ಲಮ್ಮ, ಇನ್ ಮೊನ್ನೆ ಇವನಂತೆ ನಾಯಕನ ಪಾತ್ರ, ಇನ್ನಂತೆ ನಾಯಕಿಯ ಪಾತ್ರ. ವಯಸ್ಸಿನ ಪ್ರಮಾಣವನ್ನು ನೋಡಬೇಕಾಗ್ತದೆ. ಅವ ನಾಯಕನ ಪಾತ್ರ ಮಾಡಿದ್ರೆ ನಾನು ನಾಯಕಿ ಪಾತ್ರ ಮಾಡುವವಳೆ ಸರಿಯಾಗುದಿಲ್ಲ. ಇಲ್ಲ, ನಾಯಕಿನಿಂದ ಆಗಬೇಕು. ಯಾಕೆ? ನಾಯಕ ನಾ ಮಾಡಕ್ ಆಗ್ತದಲ್ಲ. ಆ ರಂಗದಲ್ಲಿ ಬೇಡ, ಎಲ್ಲಿ ಅದ್ರ ಅಡುಗೆ ಮನೆಯಲ್ಲಿ ನೋಡುವ. ಇವತ್ತೇ ಮಾಡುವ. ಇವ್ರದ್ದು ನಾಯಕ ಮಾಡ್ರೆ ನಾಯಂತ ಹಗ್ಗ ಹಾಕೊಳ್ತದೆ. ಅದು ನಾಯಕ ಮಾಡಿದಾಗ ಅದು ನಾಯಕೊಂದು ಅಮ್ಮಂದು ಮಾಡ್ಲಿ. ಯಾಕೆ? ಅಪ್ಪಂದು ಪಾತ್ರ ನಾ ಮಾಡ್ತದಲ್ಲ. ನೀವು ಅಪ್ಪನ ಪಾತ್ರ ಮಾಡ್ಲಿಕ್ಕೆ ಬರುವಾಗ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರ್ಕೊಂಡು ಬನ್ನಿ, ಆಯ್ತಾ? ಬೇರೆ ಯಾರು ಬೇಡ, ಸರಿಯಾದ ಜನರ ಮಲೆ ಇದ್ದಾರೆ. ನನ್ನ ಮಗಳು ಸಾವೇರಿ ಅಂತ. ಯಾಕೆ ಕರೆದದ್ದು ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ಅಮ್ಮ, ಈ ಅಮ್ಮ ಯಾರಮ್ಮ? ನಾನು ಇವತ್ತಿನ ಮೇಲೆ ನಿನಗೆ ಚಿಕ್ಕಮ್ಮ. ಚಿಕ್ಕಮ್ಮ? ಚಿಕ್ಕಪ್ಪಯ್ಯ ಎಲ್ಲಿದ್ದಾರೆ? ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡು. ಅವರೇನಲ್ಲಿ ನಿಂತಿದ್ದು? ಅವರು ಒಳಗಡೆ ಬರುದಿಲ್ಲ ಅಂತ ಹೇಳಿದ್ರು, ಅಲ್ಲೇ ಬಿಟ್ಟು ಬಂದೆ. ಹೋಗುವಾಗ ಈಗ ಕರ್ಕೊಂಡು ಹೋದ್ರೆ ಆಯ್ತು. ದೇಕೋ ಇದೇ ನಮ್ದು ಹಾವೇರಿ, ಇದೇ ನಮ್ದು ಬಿಜಾಪುರ. ಇದು ಹಾವೇರಿ, ಇದು ಬಿಜಾಪುರ, ನೀನು ಭಟ್ಕಳ. ಸುಂದರಮ್ಮ ಇವಳಿ ನನ್ನ ಮಗಳು ಸಾವೇರಿ ಅಂತ. ನೀವೇ ಹಡ್ದದ್ದೇ? ನಾನೇ ಹಡ್ದದ್ದು. ಅಲ್ಲ ಹೌದು. ಯಾಕೆ ಕೇಳದೆ ಗೊತ್ತಾ? ಯಾಕೆ? ನಿಮ್ಮ 3 ಜನರಲ್ಲಿ ರೂಪ ಹೊಂದಾಣಿಕೆ ಇಲ್ಲ, ಆದ್ರಿಂದ ನಿಮ್ಮನ್ನ ಯಾರನ್ನೂ ಹೋಲ್ತಾ ಇಲ್ಲ ಅವಳು. ಹಾಗಾಗಿ ಕೇಳದೆ. ಯಾಕೆ ಅನುಮಾನ ಪಡಕತ್ತಿ ನೀನು? ಆ ಕಡೆ ಈ ಕಡೆ ಏನ್ ನೋಡಕತ್ತೀನಿ? ಹೋಲಿಕೆ ಹಂಗೈತಿ, ಈ ಕಡೆ ನೋಡು. ನೋಡ್ತಾ ಇದ್ದೀನಿ, ಆಕೆಗೆ ದೃಷ್ಟಿ ಆಗಬಾರದು ಅಂತ ನಿಮ್ಮನ್ನ ನಿಲ್ಲಿಸದಂಗೆ ಐತಿ. ಅರೆ ಇವ್ರದ್ದು ಮುಖ ಹೋಲುದಿಲ್ಲ, ನಂದು ಮುಖ ಹೋಲ್ತಾ ಉಂಟು. ಯಾರನ್ನು ಹೋಲ್ತಾ ಇಲ್ಲ. ಯಾಕೆ ಸಾಹೇಬ್ರೆ? ಇವಳು ನನ್ನ ಮಗಳು. ಆಯ್ತಾ? ಆಯ್ತು, ಇವಳಂತೆ ನಾಯಕಿಯ ಪಾತ್ರ, ಇವನಂತೆ ನಾಯಕನ ಪಾತ್ರ. ಆಗ್ಲಿ, ಪ್ರಸಂಗ ಒಂದಾಗಬೇಕಲ್ಲ. ಒಳ್ಳೆ ಪ್ರಸಂಗ ಆಗ್ಬೇಕು, ಪುರಾಣಿಕಂದೇ ಆಗ್ಬೇಕು. ಪೌರಾಣಿಕವೇ ಆಗ್ಬೇಕು. ನೀವೇ ಹೇಳಿ ಅಮ್ಮ. ದುಷ್ಯಂತ ಶಾಕುಂತಲೆ ಒಳ್ಳೆ ಕತೆ. ಅದಡ್ಡಿಲ್ಲ ಅಲ್ವಾ? ಇವಳಂತೆ ಶಾಕುಂತಲೆ, ಇವನಂತೆ ದುಷ್ಯಂತ. ಆಗ್ಲಮ್ಮ. ಹಾಗಾದ್ರೆ ಸ್ವಲ್ಪ ಹೊತ್ತು ಅಭ್ಯಾಸ ಆಗ್ಲಿ. ನಡೆದನಾಗ ಬೇಟೆಗೆನ್ನುತ್ತ ದುಷ್ಯಂತ ಭೂಪ ನಡೆದನಾಗ ಬೇಟೆಗೆನ್ನುತ್ತ. ಏನತ್ತೆ? ನೀನೊಬ್ಬ ಒಳ್ಳೆ ಕಲಾವಿದ ಅಂತ ನಾನು ಹೇಳಿದ್ದೆ, ಆದ್ರೆ ಈಗ ನೀನ್ ಮಾತ್ರ ಹಾಗೆ ಮಾಡ್ತಾ ಇಲ್ಲ ಅಲ್ಲ. ಯಾಕತ್ತೆ? ಅಭ್ಯಾಸ ಮಾಡುದಂದ್ರೆ ಹಾಗೆ ಹೇಗೆ ಹೇಳಿ? ನಡೆದನಾಗ ಬೇಟೆಗೆನ್ನುತ್ತ ದುಷ್ಯಂತ ಭೂಪ ನಡೆದನಾಗ ಬೇಟೆಗೆನ್ನುತ್ತ. ಆಯ್ತಾಯ್ತು, ಸರಿ, ಒಳ್ಳೇದಾಯ್ತು. ಹುಲಿ ಎಸ ನಿಂದು. ಹುಲಿ ವೇಷ ಹಾಗೇನಾ? ಎಂತ ಮಾತಾಡ್ತಿ? ಇದು ಹುಲಿ ವೇಷ. ನೀ ಕುಣಿದದ್ದು ಉಂಟಲ್ಲ, ಅದು ವಂಡರ್ ಕಂಬಳದಲ್ಲಿ ಮಾತ್ರ. ನಡೆದನಾಗ ಬೇಟೆಗೆನ್ನುತ್ತ ದುಷ್ಯಂತ ಭೂಪ
ತಲೆ ಸಖಿಯರ ನೆರವಿಲಿ ನೀರೆರೆಯುತ್ತಲ ಭೂರಮಣನ ಈಕ್ಷಿಸಿ ನೀರೆರೆಯಲ ಭುವನೈಕ ಸುಂದರನ ಕುಡಿ ನೋಟದಿ ಕೋಲಾಯ ಬಕ್ಕಿ ಸೋತಲತಿ ವಿರಗತಿ ವೇಣುನಾದದ ಸವಿಗೆ ವೀಣನಾದ ಶಾಕುಂತಲೆ ತಾನ ಪಲ್ಲವಿ ನುಡಿಸಿದೆ ಮಾನಿನಿ ಮಣಿ ರೂಪ ಮಣಿ ರೂಪ ಲಾವಣ್ಯಗಳ ಕಣ್ಣು ಜಾಣೆನ ಸೋತೆ ಕೇಳು ಜಾಣೆನ ಸೋತೆ ಜಾಣೆನ ಸೋತೆ ಕೇಳು ಹೃದಯ ತಾಳಲಯವು ತಪ್ಪಿ ಸೋದತಿನ ಚಲೋ ಹೃದಯ ತಾಳಲಯವು ತಪ್ಪಿ ಸೋದತಿನ ಚಲು ತಪ್ಪಿ ಸೋದತಿನ ಚಲು ಮಧುರ ಭಾವದಿಂದ ಅವನ ಹೃದಯ ಸೇರ್ದಳು ಅವನ ಹೃದಯ ಸೇರ್ದಳು
ನಡೆದ ಸದಯ ಶುಭ್ರಚೇತನ ಸಾವೇರಿಯ ಬರದೆಳೆದು ಮಿಗಿದಪ್ಪಿ. ಸುಂದರಮ್ಮ, ಮಕ್ಕಳು ಏನೋ ಗೊತ್ತಿಲ್ಲದ್ರು ಚೆನ್ನಾಗಿ ಅಭಿನಯಿಸಿದ್ರಲ್ವಾ? ಆ ಮಟ್ಟಿಗೆ ಎಷ್ಟು ಬೇಕು ಅಷ್ಟನ್ನು ಕಲ್ತಿದ್ದಾರೆ ಅಂತ ಹೌದು, ಭಾರಿ ಸಂತೋಷ ಆಯ್ತು. ಹಾಗಾಗುವಾಗ ಇವತ್ತಿನ ಕಥೆ ಆಯ್ತಲ್ಲ, ನಾಳೆ ಏನು ಅಂತ ನಿರೀಕ್ಷೆ. ಹಾಗೆ ಬಂದವರೆಲ್ಲ ಕೇಳಿ ಆಗ್ಲಿಲ್ವಾ? ಸರಿ, ಮುಖ ನೋಡಿ. ಎಲ್ಲೋ ನೋಡಿದಾಗ ಆಗ್ತದೆ. ಬಹಳಷ್ಟು ಜನರು ನೋಡಿದ ಹಾಗೆ, ಯಾರನ್ನು ನೋಡಿದ್ದೇವೆ ಎಲ್ಲಿ ನೋಡಿದ್ದೇವೆ ಅಂತ ಯಾರಿಗೂ ಗೊತ್ತಾಗುದಿಲ್ಲ. ಹೆಸರು ಹೇಳಿದಾಗ ಗೊತ್ತಾಗಬಹುದಲ್ಲ ನಮಗೆ. ನಾನು ಸುಂದರಮ್ಮ ಅಂತ. ಸುಂದರಮ್ಮ ಅಂದ್ರೆ ನನ್ನನ್ನು ಮೊದಲು ಸುಂದರಿ ಸುಂದರಿ ಅಂತ ಕರೀತಾ ಇದ್ರು. ಈಗ ಸುಂದರಮ್ಮ ಸುಂದರಮ್ಮ ಅಂತ ಕರೀತಾ ಇದ್ರು. ಸ್ವಲ್ಪ ಸಮಯ ಹೋದ್ರೆ ಸುಂದರಜ್ಜಿ ಅಂತ ಕರೀತಾರೆ. ಮೇಲೆ ಹೋದ್ರೆ ಹೆಸರಿಲ್ಲ, ಬರುವಾಗ ಏನಾದ್ರೂ ದಿ ಅಂತ ಸೇರಿಸಿಕೊಳ್ತಾರೆ. ಅಷ್ಟನ್ನು ಬಿಟ್ಟರೆ ಬೇರೆ ಏನಿಲ್ಲ ಸ್ವಾಮಿ. ಹೋಗ್ಲಿ ಬಿಡಿ. ಯಥಾರ್ಥ ಹೇಳಿ, ನನ್ನನ್ನು ನೋಡಿ ನೀವು ಏನ್ ತಿಳ್ಕೊಂಡ್ರಿ? ಯಾರು ಈಕೆ ಚೆಲುವೆ? ಯಾರ ಮನೆಗೆ ಹೋಗಿ 2 ದಿವಸ ಆಯ್ತು ನೀವು. ಅದಲ್ದಿದ್ರೆ ಹೋಗಿ ನನ್ನನ್ನು ನೋಡ್ಕೊಂಡು ಚೆಲುವೆ ಅಂತ ಹೇಳುದ ನೀವು ಅಲ್ವಾ? ನಾನೇನು ಹೆಣ್ಣು ಅಂತ ಮಾಡಿದ್ರ? ಮತ್ತೆ ನಿಮ್ಮನೆ ಹೆಣ್ಣಲ್ಲ, ಇದು ಶ್ರೀವೇಷ. ಸ್ತ್ರೀವೇಷ ಯಾರದ್ದು? ಮುರಳಿ. ಮುರಳಿ ಮುರಳಿ ಶ್ರೀವೇಷ ಮಾಡಿದ್ದೇನೆ ಸ್ವಾಮಿ. ಯಾಕೆ ಶ್ರೀವೇಷ ಮಾಡುವುದಕ್ಕೆ ಕಾರಣ ಬೇರೆ ಏನಲ್ಲ. ಕಾರ್ತಿಕನ ಮಗಳೊಬ್ಬಳು ಎಲ್ಲಿದ್ದಾಳೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಅವಳನ್ನು ಹುಡುಕಲು ಹೊಸುಗ ಈ ಶ್ರೀವೇಷ ಮಾಡ್ಕೊಂಡು ಹೊರಟದ್ದು. ನಿಜವಾಗಿ ಹೇಳ್ತೇನೆ, ಯಾವ ವೇಷ ಆದ್ರೂ ಬೇಕು, ಶ್ರೀವೇಷ ನಾಯಿ ಕೊಟ್ಟರು ಬೇಡ. ಹೌದಾ? ಯಾರ್ಯಾರದ್ದನ್ನೆಲ್ಲ ಹಾಕೊಂಡು ಬಂದಿದ್ದೇನೆ. ಎಲ್ಲೆಲ್ಲಿ ಹಿಡಿತದೆ ಅಂತ ನಂಗೆ ಅರ್ಥ ಆಗುದಿಲ್ಲ ಸ್ವಾಮಿ. ಆದ್ರೂ ಮಾಡದಿದ್ರೆ ಉಪಾಯ ಇಲ್ಲ. ಯಾಕೆ? ಕರ್ತವ್ಯ ಎನ್ನುವುದು ಪ್ರಾಮುಖ್ಯ. ಹೌದಪ್ಪ. ಕಾರ್ತಿಕನ ಮಗಳು ಎಲ್ಲಿದ್ದಾಳೆ ಎನ್ನುವುದು ಹುಡುಕುವುದೇ ನನ್ನ ಕರ್ತವ್ಯ. ಹಾಗಾಗಿ ಎಲ್ಲಾ ಕಡೆ ಹುಡುಕದೆ, ಎಲ್ಲೂ ಸಿಕ್ಲಿಲ್ಲ. ಅಲ್ಲಿ ಒಂದು ಡೇರೆ ಕಾಣ್ತಾ ಉಂಟಲ್ಲ, ಅಲ್ಲಿಗೆ ನಡೀತೇನೆ. ಕುಬೇರನು ಚಂಚಲಾಕ್ಷಿಯ ನೋಡಿ ಪಂಚಬಾಣನ ಬಾಧೆಗಳು ಚಂಚಲಾಕ್ಷಿಯ ನುಡಿಸಿದ ವಂಚನೆ ಇಲ್ಲದೆ ಪ್ಯಾರಿ 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 ನೀರನಿಲ್ಲೇ ಪ್ಯಾರಿ ಪ್ಯಾರಿ प्यारी 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 नीर निल्ले प्यारी नीर निल्ले नारी विचार हेळु नल्ले विचार हेळु नल्ले मोहब्बत की महारानी गले लगाओ 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 दिल की रानी गले लगाओ गले लगाओ गले लगाओ मेरी मोहब्बत की महारानी गले लगाओ दिल की रानी प्यारे नीरे दिल ಇದರ ರಾವ. ನೀನೇ ದೊಡ್ಡ ರಾವು, ಇನ್ನೆಂತ ರಾವಯ್ಯ? ಇಲ್ಲಿ ಬಾ ಹೇಳಿತು. ನಿಮ್ಮ ಭಾಷೆಯಲ್ಲಿ ನನ್ನನ್ನ ಕರೆಯಿತು. ಅಚ್ಚರಿ
ಅದೇ ಕಣ್ಣು, ಅದೇ ಬಾಯಿ, ಅದೇ ಎತ್ತರ, ಅದೇ ಕಣ್ಣು, ಅದೇ ಬಾಯಿ, ಅದೇ ಎತ್ತರ, ಅದೇ ಕಣ್ಣು, ಅದೇ ಬಾಯಿ, ಅದೇ ರೂಪು, ಅದೇ ಕಣ್ಣು, ಅದೇ ಬಾಯಿ, ಅದೇ ಎತ್ತರ, ಅದೇ ನಡಿಗೆ, ಅದೇ ಬಾಯಿ, ಅದೇ ಬಹುತೆರ, ಅದೇ ಬಹುತೆರ, ಅದೇ ಬಹುತೆರ, ಅದೇ 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 ಅದೇ. ನಮಸ್ಕಾರ ಅಮ್ಮ. ನಮಸ್ಕಾರ. ಇದು ನಂಗೆ ದಾರಿಲಿ ಸಿಕ್ಕಿತ್ತು. ಅದೇನು ಕಡ್ಡಿಯ ಬರೆಯುವ ಕಡ್ಡಿಯ ದಾರಿಲಿ ಸಿಕ್ಕಿದ್ರು. ಇದು ಮೊದಲು ನಾಟಕದ ಮುಂಡ್ಲಿಲಿ ಇತ್ತಂತೆ, ನಮ್ದು ಮುಂಡ್ಲಿಗೆ ಸೇರ್ತದಂತೆ. ನೀವು ನಿಮ್ಮನ್ನ ಕೇಳೋಬಂದ್ರೆ ನಾನೇ ಹೊಡ್ಕೊಳ್ಬೇಕು. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ನನ್ನ ಹೆಸರು ಸುಂದರಮ್ಮ ಅಂತ. ಸುಂದರಮ್ಮ. ನೀವು? ನಾನು ಈ ನಾಟಕ ಮಂಡಳಿ ಯಜಮಾನಿ. ನಿಮ್ಮ ಮುಖ ನೋಡಿದಾಗಲೇ ಅರ್ಥ ಆಗ್ತದೆ, ಯಜಮಾನಿಕೆ ಒಂದು ಅಗತ್ತುಗಾರಿಕೆ ಉಂಟು. ತ್ರಿಪುರ ಸುಂದರಿ ಅಂತ. ಆಗ್ಲಮ್ಮ, ನನ್ನ ಪರಿಚಯ ಆತನ. ಹಾ, ನಿಮ್ ಪರಿಚಯ ಆಯ್ತು. ನೀವು ಈ ದಾರಿಯಲ್ಲೆಲ್ಲ ಹೊಂಡ ಬಿದ್ದಿದೆಯಲ್ಲ, ಅದನ್ನೆಲ್ಲ ಮುಟ್ಲಿಕ್ಕೆ ಬಂದವರಲ್ವಾ? ಅದೇನು ಅಲ್ಲೆಲ್ಲ ಹೊಂಡ ಮುಚ್ಚಿದಿರಿ, ಕೆಲವು ಬದಿಯಲ್ಲಿ ಮುಚ್ಚಲೇ ಇಲ್ಲ. ಯಾಕೆ? ಜನ ಸಿಗ್ಲಿಲ್ವಾ? ಹಣ ಇಲ್ವಾ? ಆದಷ್ಟು ಬೇಗ ಮುಚ್ಚಿ ಹಾಕಿ. ನಿನ್ನೆ ಬರುವಾಗ ನಾ ಬಿದ್ದು ಸತ್ತೋಗ್ತಿದ್ದೆ, ಗೊತ್ತಾ? ಸುಂದರಮ್ಮ, ಇವ್ರು ನನ್ನ ಯಜಮಾನ್ರು. ಗಂಡ ಬೀಳ್ತದೆ ಅವರಿಗೆ. ಇದು ಅಲ್ಲ, ಆ ಹೊಂಡಕ್ಕೆ ಹೋದ್ರೆ ಈ ಗಂಡ ಬೀಳುವುದೇ. ಹಾಗೆಲ್ಲ ನನ್ನ ಗಂಡ ಅವರು. ಇವರು ನಮ್ಮ ಯಜಮಾಂತಿಯರು. ಆಗ್ಲಿ, ಭಾರಿ ಸಂತೋಷ ಆಯ್ತು. ಅವ್ರ ವಿಚಾರ ಹೇಳೋದೇ ಬೇಡ. ನಾಟಕ ಮಂಡಳಿಯಲ್ಲಿ ಅವರು ನಾಯಕನ ಪಾತ್ರ ಮಾಡುವವರಂತೆ. ನಿನ್ನಲ್ಲಿ ಹಾಗೆ ಹೇಳಿದ್ರ? ಹೌದಮ್ಮ. ಸುಂದರಮ್ಮ, ನಿನ್ನಲ್ಲಿ ಅಂತಲ್ಲ, ಯಾರೇ ಸಿಕ್ಕಿದ್ರು ಸಾಕು ಹಾಗೆ ಹೇಳ್ಕೊಂಡು ತಿರುಗ್ತಾ ಇರೋದು. ಇರ್ಲಿ ಅಮ್ಮ, ಸಮಾಧಾನದಲ್ಲಾದ್ರೂ 4 ವರ್ಷ ಇರ್ಲಿ. ಈ ಇಲ್ಲಿಗೆ ಬರೋದಕ್ಕೆ ಬಲವಾದ ಕಾರಣ ಏನು? ನಾನು ಬೇರೆ ನಾಟಕ ಮಂಡಳಿಯಲ್ಲಿ ಇದ್ದವಳು. ಈ ನಿಮ್ಮ ನಾಟಕ ಮಂಡಳಿಯ ಹೆಸರು ಕೇಳಿದಾಗ ಆ ಮಂಡಳಿಯನ್ನು ಬಿಟ್ಟು ಈ ಮಂಡಳಿಗೆ ಸೇರ್ಬೇಕು ಅಂತ ಬಂದಿದ್ದೇನೆ ಅಮ್ಮ. ಹೌದಾ? ಆ ಮಂಡಳಿಯನ್ನು ಯಾಕೆ ಬಿಟ್ಟಿ ನೀನು? ಬಿಡುವುದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಯಜಮಾನರು ಹೇಳುವಷ್ಟು ಏನು ಒಳ್ಳೆಯವರಲ್ಲ. ಅಂದ್ರೆ ಸಂಬಳ ಕೊಡ್ಲಿಲ್ವಾ? ಹಾ, ಹೇಳಿದ ಸಂಬಳಕ್ಕೆ ಏನು ಮೋಸ ಮಾಡುವವರಲ್ಲ. ಆದ್ರೆ 23 ವರ್ಷ ಇದ್ದವಳು ನಾನು. 1 ವರ್ಷವೂ ನನಗೆ ಏರಿಸಲಿಲ್ಲ ಸಂಬಳ. ಕೇಳ್ಬೇಕಿತ್ತು ಏರ್ಸಿ ಅಂತ. ನಾನು ಕೇಳುವ ಮೊದಲೇ ಕೆಲವು ಹುಡುಗರ ಮಕ್ಕಳೆಲ್ಲ ಏರಿಸಿ ಅಂದಾಗ ನಮ್ಮ ಎದುರಿಗೆ ಏರಿಸಲಿಲ್ಲ, ದೂರ ಕರ್ಕೊಂಡು ಹೋಗಿ ಏರಿಸಿದ್ರು ಅವರು. ಆ ಪರಿಸ್ಥಿತಿಯೇ ನಮಗ್ ಬರುವುದು ಬೇಡ ಅಂತ ನಾ ಬಿಟ್ಟು ಬಂದೆ. ಬೇರೆ ಕಡೆ ಹೋಗ್ತೇನೆ ಹೇಳ್ಬೇಕಿತ್ತು. ಹೋಗ್ತೇನೆ ಅಂತ ಹೇಳಿದವರು ಕೆಲವರು ಮಳೆಗಾಲದಲ್ಲಿ ಯಾವ ಬದಿಗೆ ಹೋದ್ರು ಅಂತ ಗೊತ್ತಾಗ್ಲಿಲ್ಲ. ಅಂತವ್ರು ಹೇಳಲಿಲ್ಲ ಇನ್ನು. ಹಾಗಾಗಿ ನಿಮ್ಮ ಮಂಡಳಿಗೆ ಸೇರ್ಬೇಕು ಅಂತ ನಾನು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೇನೆ. ನನಗೊಂದು ಅವಕಾಶ ಕೊಡ್ಬೇಕಮ್ಮ. ಬೇಕಾಗ್ತದೆ ಇಂಥದ್ದು. ಈ ಹಿಡಿಂಬೆದು ಪಾತ್ರಕ್ಕೆ ಇದು ಬಹುತ್ ಅಚ್ಚ ಹೋಗಯ್ಯ. ಯಾವ ಪ್ರಸಂಗದಲ್ಲಿ ಯಾವ ವೇಷ ಬೇಕಾದ್ರೂ ಮಾಡಿ ಏನು. ಆದ್ರೆ ನಮ್ಮ ಸಾಹೇಬ್ರಿಗೆ ಯಾವ ಪ್ರಸಂಗ ಆದ್ರೂ ಒಳ್ಳೆ ಮಂಗನ ವೇಷ ಕೊಡಿ. ಆಯ್ತು, ಅವ್ರು ನಾಳೆಯಿಂದ ಬಾಲಗಟ್ಟಿ ಹನುಮಂತನ ವೇಷ. ಆಗ್ಲಮ್ಮ, ನನಗೊಂದು ಅವಕಾಶ. ಅವಕಾಶವಾ? ಆಯ್ತು, ಈ ನಾಟಕ ಮಂಡಳಿ ನಿನ್ನಂತೆ ನಾಯಕಿಯ ಪಾತ್ರ. ಭಾರಿ ಸಂತೋಷ ಆಯ್ತು. ನನಗೆ ಹೆಣ್ಣು ಮಕ್ಕಳನ್ನು ಒಪ್ಕೊಂಡ್ರೆ ಆಗುದಿಲ್ಲಮ್ಮ. ನಾವಿಬ್ರು ಹೆಣ್ಣಲ್ವೇ? ಹೌದು, ನಾನು ಏನು ಅಂತ ನಂಗೆ ಗೊತ್ತುಂಟು. ಆದ್ರಿಂದ ಒಪ್ಕೊಳ್ಬೇಡಿ. ಈ ಮಂಡಳಿಗೆ ಸೇರುವುದಕ್ಕೆ ನಾನು ಒಬ್ಬಳೇ ಬಂದದ್ದಲ್ಲ. ಸುಂದರಮ್ಮ, ಒಳ್ಳೆ ಮಿಂಚು ಹೊಡೆದಾಗಾಯ್ತು. ಆಗ್ಲಿ, ಶಿಡ್ಲೊಂದು ಬೀಳುದು ಬೇಡ. ಹುಡುಗ ಬಾಳ ಪಸಂದ ಅದಾನ. ಆ ಮಟ್ಟಿಗೆ ಮಾತೇ ಇಲ್ಲ. ಬೇಟ ನಂಗೆ ಆಗ್ಬಹುದು. ನೀವು ಸುಮ್ಮನೆ ನಿಮ್ಗೆ ಎಲ್ಲರೂ ಆಗ್ತದೆ. ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಸಣ್ಣ ಮಕ್ಕಳು ಈ ಮಂಡಳಿಯಲ್ಲಿ ಏನು ಸಾಯಿಬ್ರಿ? ಅಯ್ಯೋ, ಮೇ ಕ್ಯಾ ದೇಖ್ತಾ ಹೇ ಮೇ. ಯಾವಾಗ ಬರ್ತದೆ ಅಂತ ನಾನು ನೋಡ್ತಾ ಇದ್ದೇನೆ. ನಾನು ಏನು ನೋಡ್ತಾ ಉಂಟು. ನಿಮಗೆ ಗೊತ್ತು, ನನಗೇನು ಗೊತ್ತು? ಎತ್ತು ಪರಮಾಚಾರಿ ಹೋಗಯ್ಯ. ನಮ್ಗೆ ಪರಮಯಾಚಾರಿ ಆದ್ರೂ ಅಡ್ಡಿಲ್ಲ, ಸುಬ್ಬಯ್ಯಾಚಾರಿ ಆದ್ರೂ ಅಡ್ಡಿಲ್ಲ. ಕೈಸಾ ಹೇ ಏನು ನೀನು? ನಾನಾ? ಹೇಗೆ ಉಂಟು? ನೀವೇ ಹೇಳಿ. ಬಹಳ ಚಂದ ಉಂಟು. ಹೌದಾ? ಹೌದು. ಇಷ್ಟೆಲ್ಲ ಹಾಕಿಕೊಂಡು ಬಂದದ್ದು ಸಾರ್ಥಕತೆ ಆಯ್ತು ನೋಡಿ. ಸಾಯಿಬ್ರಿಗಾದ್ರೂ ಒಂದು ಮನಸ್ಸಾಯ್ತಲ್ಲ. ಹೌದು. ಮೇರಾ ಪ್ಯಾರಿ. ನೀವು ಅದೇ ವ್ಯಾಪಾರವಾ? ಯಾವುದು? ಎಂತ ಪ್ಯಾರಿ ಅಂದ್ರಲ್ಲ? ಅದಲ್ಲ, ಪ್ಯಾರಿ ಬೋಲೆತ್ತು ನಂದು ಪಿರುತಿದು. ಕರ್ತದ್ದು. ಹೌದು. ಆಪ್ ದೇಖ್ನೆಕು ಬಹುತ್ ಅಚ್ಚಾ ಹೈ. ಅರ್ಥ ಆಗ್ಲಿಲ್ಲ. ನೋಡ್ಲಿಕ್ಕೆ ನೀನು ಬಹಳ ಅಂದ ಉಂಟು, ಚಂದ ಉಂಟು. ಅದ್ರಲ್ಲೂ ಬಡ ಉಂಟಲ್ಲ ನೀನು. ದಪ್ಪ ಇದ್ದೇನಾ? ಈ ದಪ್ಪದ ಕಂಡ್ರೆ ನನಗೆ ಬಹುತ್ ಖುಷಿ ಹೋಗಯ್ಯ. ಸುಪ್ರ ಇದ್ದವ್ರಿಗೆ ಹಾಗೆ, ದಪ್ಪದವ್ರನ್ನ ನೋಡಿದಾಗ ಇಷ್ಟ. ದಪ್ಪದವ್ರ ಕತೆ ಶಕೆ ಬಿದ್ದ ಮೇಲೆ ಯಾರಿಗೂ ಬೇಡ. ಮೇರಾ ದಿಲ್ ಕಿ ರಾಣಿ. ನಾನು ನಿಮ್ಮ ಬೀದ್ ಕೈ ರಾಣಿ. ಹಾಗೆ ಅಲ್ಲ, ನಂದು ಹೃದಯದ ರಾಣಿ ಹೇಳಿತ್ತು. ನಾನು ಗಲೆ ಲಗಾವ್. ನಿಮ್ಮನ್ನ ನೋಡಿದಾಗ್ಲೇ ಅರ್ಥ ಆಯ್ತು ಇದು ಲಗಾವ್ ಇಲ್ದಿದ್ ಮನುಷ್ಯ ಅಂತ. ಗಲೆ ಲಗಾವ್ ಬೋಲೆತ್ತು. ನೀನು ನನ್ನನ್ನು ಹಿಡ್ಕೊಂಡು ಮೂವತ್ತು ಮಾಡು. ನಾನು ನಿಮ್ಮನ್ನು ಹಿಡ್ಕೊಂಡು ಮೂವತ್ತು ಮಾಡುವಾಗ ನೀವು ಪ್ರಾಣ ಬಿಡ್ತೀರಿ. ನೀನು ದಪ್ಪ ಉಂಟಲ್ಲ, ನನಗೆ ನಿನ್ನ ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ. ನೀನೇ ಹಿಡ್ಕೊ. ಏನ್ ಮಾಡುವ ಹೇಳಿ? ಹಿಡ್ಕೊಳ್ಬಹುದಾಗಿತ್ತು. ನಾದನಿರುವ ನನಗೆ ನಾದನಿರುವ
ಈ ಪರಿಯಾತುರ ಬೇಡಲಗೆ ಪ್ರೀತನೆ ನಿನ್ನಯ ರೂಪಕ್ಕೆ ಸೋತೆ ಪ್ರೀತನೆ ನಿನ್ನಯ ರೂಪಕ್ಕೆ ಸೋತೆನು ರೂಪಕ್ಕೆ ಸೋತೆನು ಕಾತರಗೊಂಡಿಯ ನಾಟಕ ನೋಡಲು ಕಾತರಗೊಂಡಿಯ ನಾಟಕ ನೋಡಲು ಹೋ 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 ನಾತನಿರುವ ನೆನಗೆ ಖುಷಿ ಆಯ್ತು ನಿನಗೆಲ್ಲ. ನಿಮ್ಮನ್ನು ನೋಡಿದಾಗ ಸಂತೋಷ ಆಯ್ತು. ಯಾಕೆ ಯಾಕೆ ನಿಮ್ಮದು ಎಂತಹ ರೂಪ, ಕೈಸಾ ಹೇ ಇಂತಹ ರೂಪ ನಮ್ಮೂರಿನಲ್ಲಿ ಮನುಷ್ಯರಿಗೆ ಯಾರಿಗೂ ಇಲ್ಲ. ಅಚ್ಚಾ ಅಂತಹ ರೂಪ ಮನುಷ್ಯರಿಗೆ ಇಲ್ಲ ಬೋಲೆತು, ಪ್ರಾಣಿಗಳಿಗುಂಟು ಎಂಬುದೇ ಅರ್ಥ. ಅಂದ್ರೆ ಆಡು ಗೊತ್ತುಂಟ ನಿಮಗೆ? ಆಡು ಆಟ ಆಡುವುದು. ನಾನು ನಿನ್ನೊಂದು ಕಬಡ್ಡಿ ಆಡುವ ಕಬಡ್ಡಿ. ನಿಮ್ಮ ಕಬಡ್ಡಿ ಆಟ ಹೆಚ್ಚಾಗಿ ನೀವು ಆಡೋದದ್ದು ಅದಲ್ಲ, ಆಡು ಮೇಕೆ ಪ್ರಾಣಿ. ಆ ಪ್ರಾಣಿಯನ್ನು ನೋಡಿದ ಹಾಗೆ ಆಯ್ತು ನಿಮ್ಮನ್ನು ನೋಡಿದಾಗ. ಆ ಪೈಸಾ ದೇಖಾ ನಹಿ ಮುझे कुछ कुछ हो गया. ನಿಮಗೆ ಕುಚ್ಚು ಕುಚ್ಚು ಹೋಗಿ ಆದ್ರೆ ನನಗೆ ಎಲ್ಲೆಲ್ಲಿ ಬಿಚ್ಚಿ ಬಿಚ್ಚಿ ಹೋಗ್ತದೆ ಅಂತ ನನಗೆ ಗೊತ್ತಾಗುದಿಲ್ಲ. ಅಚ್ಚಾ ಆಗ್ಲಿ, ಕ್ಯಾ ನೀವು ಹೇಳಿದಂತೆ ಒಮ್ಮೆ ನನ್ನ ತನು ಸುಖವನ್ನು ನಿಮಗೆ ಕೊಡಬೇಕು ಅಂತ ಮನಸ್ಸುಂಟು. ಕೊಡು. ಆದ್ರೆ ಏನ್ ಮಾಡುವ, ಕ್ಯಾ ನಾನು ಒಮ್ಮೆ ತನು ಸುಖವನ್ನು ನಿಮಗೆ ಕೊಟ್ಟೆ ಅಂತ ಆದ್ರೆ ಮತ್ತೆ ನಿಮ್ಮ ಜೀವಮಾನದಲ್ಲಿ ನೀವು ಹೆಣ್ಣು ಮಕ್ಕಳ ಮುಖ ನೋಡುವುದಿಲ್ಲ. ಅಂತ ಸುಖವನ್ನು ಕೊಡಬಹುದಾಗಿತ್ತು. ಅಚ್ಚಾ ನನಗೆ ಗಂಡ ಇದ್ದಾರೆ, ನನಗೆ ತೊಂದರೆ ಇಲ್ಲ. ಈ ವಿಚಾರ ಅವರಿಗೆ ಗೊತ್ತಾಯ್ತು ಅಂತ ಆದ್ರೆ ನಿಮ್ಮನ್ನು ಹೊಂಡ ತೆಗೆದು ಹೋಗ್ದಾಕ್ತಾರೆ. ಅರೇ ಅಲ್ಲ, ಅರೇ ಅಲ್ಲ, ಎಲ್ಲ ಹೌದು, ಅಲ್ಲ ಎಲ್ಲ ಹೌದು. ನಂದು ದೇವ್ರದ್ದು ಸುದ್ದಿ ಹೇಳಿತ್ತು. ಮಾತಾಡುವಾಗ ದೇವ್ರ ಸುದ್ದಿ ಹೇಳಬಾರ್ದು, ಸುಮ್ಮನೆ ರೀ. ಅಚ್ಚಾ ಆದ್ರೆ ಈಗ ಮಾತ್ರ ತನಸುಖವನ್ನು ಕೊಡುವ ಹಾಗಿಲ್ಲ. ಮತ್ತೆ ಏನು ಅವರಿಗೆ ತಿಳಿಯುತ್ತದೆ. ಒಂದ್ ಕೆಲಸ ಮಾಡೋಣ, ನೀವು ಆ ಕಡೆಯಿಂದ ಬಂದ್ರಲ್ಲ, ನಾಟಕದ ಮುಂಡ್ಲಿಯಿಂದ ಮಂಡಳಿಯಲ್ಲಿ ನೀವಿದ್ದೀರಿ, ನಂದು ನಾಯ್ಕೊಂದು ನಟ ಅಲ್ಲಿ. ಹಾಗಾದ್ರೆ ನಾಯಕಿ ಪಾತ್ರವನ್ನು ನಾನು ಮಾಡ್ತೇನೆ. ಹೌದು, ಇಬ್ರು ಒಟ್ಟಿಗೆ ಇರುವಾಗ ಯಾವಾಗ ಬೇಕಾದ್ರೂ ಸುಖ ಕೊಡಬಹುದಲ್ಲ. ವೇಣುನಾದದ ಸವಿಗೆ ವೀಣನಾದ ವೇಣುನಾದದ ಸವಿಗೆ ಶಾಕುಂತಲೆ ತಾನ ಪಲ್ಲವಿ ತಾನ ಪಲ್ಲವಿ ನುಡಿಸಿದೆ. ಮಾನಿನಿ ಮಣಿ ರೂಪ ಮಾನಿನಿ ಮಣಿ ರೂಪ ಲಾವಣ್ಯಗಳ ಕಂಡು ಜಾಣೆನ ಸೋತೆ ಕೇಳೆ ಜಾಣೆನ ಸೋತೆ ನಾ ಸೋತೆ ಜಾಣೆನ ಸೋತೆ ಕೇಳೆ
ಪಾತ್ರ ಕೊಡಬೇಕು. ಇವನಿಗೆ ಪಾತ್ರ ಕೊಡಬೇಕಾ? ಸುಂದರಮ್ಮ ಅದೆಷ್ಟೋ ದಿನಗಳಿಂದ ಸಾಹೇಬ್ರೆ ಇವನಿಗೆ ಊರು ಜೋರಾಯ್ತು ನಮ್ಮನ್ನು ನೋಡಿ. ಮಾತಾಡಬೇಡ, ಸುಮ್ಮನಿರು. ಸುಂದರಮ್ಮ ಅದೆಷ್ಟೋ ದಿನಗಳಿಂದ ಇಂಥ ನಾಯಕನ ನಟನೆಗಾಗಿ ನಾವು ಕಾಯುತ್ತಾ ಇದ್ದವಳು. ಬಹಳ ಸಂತೋಷವಾಯ್ತು. ಆಗ್ಲಮ್ಮ, ಇನ್ ಮೊನ್ನೆ ಇವನದ್ದೇ ನಾಯಕನ ಪಾತ್ರ, ಇನ್ನದ್ದೇ ನಾಯಕಿಯ ಪಾತ್ರ. ವಯಸ್ಸಿನ ಪ್ರಮಾಣವನ್ನು ನೋಡ್ಬೇಕಾಗ್ತದೆ. ಅವ ನಾಯಕನ ಪಾತ್ರ ಮಾಡಿದ್ರೆ ನಾನು ನಾಯಕಿ ಪಾತ್ರ ಮಾಡುವವಳೆ ಸರಿಯಾಗುದಿಲ್ಲ. ಬೇಡ. ಇಲ್ಲ, ನಾಯಕಿನಿಂದ ಆಗಬೇಕು. ಯಾಕೆ? ನಾಯಕ ನಾ ಮಾಡಕ್ ಆಗ್ತದಲ್ಲ. ಆ ರಂಗದಲ್ಲಿ ಬೇಡ, ಎಲ್ಲಿಯಾದ್ರೂ ಅಡುಗೆ ಮನೆಯಲ್ಲಿ ನೋಡುವ. ಇವತ್ತೇ ಮಾಡುವ. ಇವ್ರದ್ದು ನಾಯಕ ಮಾಡ್ರೆ ನಾಯಂತ ಹಗ್ಗ ಹಾಕೊಳ್ತದೆ. ಅದು ನಾಯಕ ಮಾಡಿದಾಗ ಅದು ನಾಯಕಂದು ಅಮ್ಮಂದು ಮಾಡ್ಲಿ. ಯಾಕೆ? ಅಪ್ಪಂದು ಪಾತ್ರ ನಾ ಮಾಡ್ತದಲ್ಲ. ನೀವು ಅಪ್ಪನ ಪಾತ್ರ ಮಾಡ್ಲಿಕ್ಕೆ ಬರುವಾಗ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರ್ಕೊಂಡು ಬನ್ನಿ, ಆಯ್ತಾ? ಬೇರೆ ಯಾರು ಬೇಡ, ಸರಿಯಾದ ಜನನ ಮಲೆ ಇದ್ದಾರೆ. ನನ್ನ ಮಗಳು ಸಾವೇರಿ ಅಂತ. ಕರ್ಸಿ. ಯಾಕೆ ಕರೆದದ್ದು ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ಅಮ್ಮ, ಈ ಅಮ್ಮ ಯಾರಮ್ಮ? ನಾನು ಇವತ್ತಿನ ಮೇಲೆ ನಿನಗೆ ಚಿಕ್ಕಮ್ಮ. ಚಿಕ್ಕಮ್ಮ, ಚಿಕ್ಕಪ್ಪಯ್ಯ ಎಲ್ಲಿದ್ದಾರೆ? ಓಲ್ ನಿಂತ್ಕೊಂಡಿದ್ದಾರೆ ನೋಡು. ಅವರೇನಲ್ಲಿ ನಿಂತಿದ್ದು? ಅವ್ರು ಒಳಗಡೆ ಬರುದಿಲ್ಲ ಅಂತ ಹೇಳಿದ್ರು, ಅಲ್ಲೇ ಬಿಟ್ಟು ಬಂದೆ. ಹೋಗುವಾಗ ಈಗ ಕರ್ಕೊಂಡು ಹೋದ್ರೆ ಆಯ್ತು. ದೇಕೋ ದೇಕೋ, ಇದೇ ನಮ್ದು ಹಾವೇರಿ, ಇದೇ ನಮ್ದು ಬಿಜಾಪುರ. ಇದು ಹಾವೇರಿ, ಇದು ಬಿಜಾಪುರ, ನೀನು ಭಟ್ಕಳ. ಸುಂದರಮ್ಮ, ಇವಳು ನನ್ನ ಮಗಳು ಸಾವೇರಿ ಅಂತ. ನೀವೇ ಹಡ್ದದ್ದೆ? ನಾನೇ ಹೇಳಿದದ್ದು. ಅಲ್ಲ ಹೌದು. ಯಾಕೆ ಕೇಳದೆ ಗೊತ್ತಾ? ಯಾಕೆ? ನಿಮ್ಮ 3 ಜನರಲ್ಲಿ ರೂಪ ಹೊಂದಾಣಿಕೆ ಇಲ್ಲ. ಆದ್ರಿಂದ ನಿಮ್ಮನ್ನ ಯಾರನ್ನೂ ಹೋಲ್ತಾ ಇಲ್ಲ ಅವಳು, ಹಾಗಾಗಿ ಕೇಳದೆ. ಯಾಕೆ ಅನುಮಾನ ಪಡಕತ್ತಿ ನೀನು? ಆ ಕಡೆ ಈ ಕಡೆ ನೋಡಕತ್ತೀನಿ. ಹೋಲಿಕೆ ಹಂಗೈತಿ, ಈ ಕಡೆ ನೋಡು. ನೋಡ್ತಾ ಇದ್ದೀನಿ, ಆಕೆಗೆ ದೃಷ್ಟಿ ಆಗಬಾರದು ಅಂತ ನಿಮ್ಮನ್ನ ನಿಲ್ಲಿಸದಂಗೆ ಐತಿ. ಅರೆ, ಇವ್ರದ್ದು ಮುಖ ಹೋಲುದಿಲ್ಲ, ನಂದು ಮುಖ ಹೋಲ್ತಾ ಉಂಟು. ಯಾರನ್ನೂ ಹೋಲ್ತಾ ಇಲ್ಲ. ಯಾಕೆ ಸಾಹೇಬ್ರೆ? ಇವಳು ನನ್ನ ಮಗಳು, ಆಯ್ತಾ? ಆಯ್ತು. ಇವಳದ್ದ ನಾಯಕಿಯ ಪಾತ್ರ, ಇವನದ್ದ ನಾಯಕನ ಪಾತ್ರ. ಆಗ್ಲಿ, ಪ್ರಸಂಗ ಒಂದಾಗಬೇಕಲ್ಲ. ಒಳ್ಳೆ ಪ್ರಸಂಗ ಆಗ್ಬೇಕು, ಪುರಾಣಿಕಂದೇ ಆಗಬೇಕು. ಪೌರಾಣಿಕವೇ ಆಗಬೇಕು. ನೀವೇ ಹೇಳಿ ಅಮ್ಮ. ದುಷ್ಯಂತ ಶಾಕುಂತಲ ಒಳ್ಳೆ ಕತೆ. ಅದಡ್ಡಿಲ್ಲ ಅಲ್ವಾ? ಇವಳದ ಶಾಕುಂತಲೆ, ಇವಳದ ದುಷ್ಯಂತ. ಆಗ್ಲಮ್ಮ. ಹಾಗಾದ್ರೆ ಸ್ವಲ್ಪ ಹೊತ್ತು ಅಭ್ಯಾಸ ಅಭ್ಯಾಸ. ನಡೆದನಾಗ ಬೇಟೆಗೆನ್ನುತ್ತ ದುಷ್ಯಂತ ಭೂಪ ನಡೆದನಾಗ ಬೇಟೆಗೆನ್ನುತ್ತ. ಏನತ್ತೆ? ನೀನೊಬ್ಬ ಒಳ್ಳೆ ಕಲಾವಿದ ಅಂತ ನಾನು ಹೇಳಿದ್ದೆ. ಆದ್ರೆ ಈಗ ನೀನ್ ಮಾತ್ರ ಹಾಗೆ ಮಾಡ್ತಾ ಇಲ್ಲ ಅಲ್ಲ. ಯಾಕತ್ತೆ? ಅಭ್ಯಾಸ ಮಾಡುದಂದ್ರೆ ಹಾಗೆ ಹೇಗೆ ಹೇಳಿ? ನಡೆದನಾಗ ಬೇಟೆಗೆನ್ನುತ್ತ ದುಷ್ಯಂತ ಭೂಪ ನಡೆದನಾಗ ಬೇಟೆಗೆನ್ನುತ್ತ. ಆಯ್ತಾಯ್ತು, ಸರಿ. ಒಳ್ಳೇದಾಯ್ತು ಹುಲಿಯೇಸ ನಿಂದು. ಹುಲಿ ವೇಷ ಹಾಗೇನಾ? ಎಂತ ಮಾತಾಡ್ತಿ? ಇದು ಹುಲಿ ವೇಷ. ನೀ ಕುಣಿದದ್ದು ಉಂಟಲ್ಲ, ಅದು ವಂಡರ್ ಕಂಬಳದಲ್ಲಿ ಮಾತ್ರ. ನಡೆದನಾಗ ಬೇಟೆಗೆನ್ನುತ್ತ ದುಷ್ಯಂತ ಭೂಪ ನಡೆದನಾಗ ಬೇಟೆಗೆನ್ನುತ್ತ. ಮತ್ತ ಶಕುಂತಲೆ ಸಖಿಯರ ನೆರವಿಲಿ ನೆರೆಯುತ್ತಲ. ಭೂರಮಣನ ಈಕ್ಷಿಸಿ ನೀರೆರೆಯಲ ಭುವನೈಕ ಸುಂದರನ ಕುಡಿ ನೋಡದಿ ಕೋಲ ಎಂಬ ಕಿಸೋದಲತಿ ವಿರಗತಿ.